ದೂರುವಡಿಗೆ ಪ್ರಸಿದ್ಧಿಯಾಗಿದ್ದರೆ ಗೋಕಾಕ್ ಯಾವುದಕ್ಕೆ ಪ್ರಸಿದ್ಧ? ಮದ್ದೂರು ವಡೆಗೆ ಪ್ರಸಿದ್ಧಿಯಾಗಿದ್ದರೆ ಗೋಕಾಕ್ ಯಾವುದಕ್ಕೆ ಪ್ರಸಿದ್ಧ? ಜಿಲೇಬಿ, ಪೇಡಾ, ಕುಂದ, ಕರದಂಟು. ಗೋಕಾಕ್ ಕರದಂಟು. ಕರೆಸ್ಟ್. ಮುಂದಿನ ಪ್ರಶ್ನೆ. ಚುಟುಕು ಬ್ರಹ್ಮ ಇದು ಯಾರ ಬಿರುದ? ಗುಬ್ಬಿ ವೀರಣ್ಣ, ಮಾಸ್ಟರ್ ಈರಣ್ಣ, ದ. ರಾ ಬೇಂದ್ರೆ, ದಿನಕರ ದೇಸಾಯಿ. ದಿನಕರ ದೇಸಾಯಿ. ಮುಂದಿನ ಪ್ರಶ್ನೆ. ಕರೆಸ್ಟ್ ಆನ್ಸರ್. ರಾಷ್ಟ್ರಕೂಟರ ರಾಜ್ಯ ಲಾಂಛನ ಯಾವುದಾಗಿತ್ತು? ರಾಜ್ಯಕೂಟದ ಲಾಂಛನ ಸಿಂಹ, ಗರುಡ, ಹುಲಿ. ಸಿಂಹ. ನವಿಲು. ಗರುಡು. ರಾಂಗ್ ಆನ್ಸರ್. ಕರ್ನಾಟಕದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು? ಸಾಹಿತ್ಯ ಅಕಾಡೆಮಿ ಗೌರವ, ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರನ್ನ ಪ್ರಶಸ್ತಿ. ಕರ್ನಾಟಕದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲು ಅತ್ಯುನ್ನತ ಪ್ರಶಸ್ತಿ ಯಾವುದು? ಸಾಹಿತ್ಯ ಅಕಾಡೆಮಿ. ಪಂಪ ಪ್ರಶಸ್ತಿ. ರಾಂಗ್ ಆನ್ಸರ್. ರಾಜ್ಯವು ಯಾವುದೇ ಹಣಕಾಸು ಮಸೂದೆಯನ್ನು ಮಂಡಿಸುವ ಮೊದಲು ಯಾರ ಪೂರ್ವ ಅನುಮತಿಯನ್ನು ಪಡೆದುಕೊಳ್ಳಬೇಕು? ಪ್ರಧಾನ ಮಂತ್ರಿಗಳು, ರಾಷ್ಟ್ರಪತಿಗಳು, ರಾಜ್ಯಪಾಲರು, ಮುಖ್ಯ ಪಾಲಿಸಿಯರು. ಯಾವುದು? ಪ್ರಧಾನ ಮಂತ್ರಿಗಳು. ರಾಜ್ಯಪಾಲರು. ರಾಂಗ್ ಆನ್ಸರ್. ರಾಜ್ಯಪಾಲರು. ಕನ್ನಡದಲ್ಲಿ ಲಿಪಿಯನ್ನು ವಿಶ್ವಲಿಪಿಗಳ ರಾಣಿ ಎಂದು ಬಣ್ಣಿಸಿದವರು ಯಾರು? ಆಚಾರ್ಯ ಕೃಪಲಾನಿ, ವಿನೋಬಾ ಭಾವೆ, ಬಾಲ ಗಂಗಾಧರ ತಿಲಕ್, ಅರವಿಂದ ಘೋಷ್. ಬಾಲ ಗಂಗಾಧರ ತಿಲಕ್, ವಿನೋಬಾ ಭಾವೆ. ಆಧುನಿಕ ಕರ್ನಾಟಕದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಆಧುನಿಕ ಕರ್ನಾಟಕದಲ್ಲಿ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ಜಯಚಾಮರಾಜೇಂದ್ರ ಒಡೆಯರ್, ಬಹದ್ದೂರ್, ಕೆಂಗಲ್ ಹನುಮಂತಯ್ಯ, ಸರ್ ಎಂ ವಿಶ್ವೇಶ್ವರಯ್ಯ, ದಿವಾನ್ ಪೂರ್ಣಯ್ಯ. ರಾಂಗ್ ಆನ್ಸರ್. ಸರ್ ಎಂ ವಿಶ್ವೇಶ್ವರಯ್ಯ. ಪಿಸುಮಾಚಿನ ಗ್ಯಾಲರಿ, ಮೊಗಸಾಲೆ, ಪಡಸಾಲೆ ಕರ್ನಾಟಕದಲ್ಲಿರುವ ತಾಣ ಯಾವುದು? ಪಟ್ಟದಕಲ್ಲು, ವಿಜಯಪುರ, ಬಾದಾಮಿ, ಐಹೊಳೆ. ಕರೆಕ್ಟ್ ಆನ್ಸರ್. ವಿಜಯಪುರ. ಯಾವ ಪದ್ಮ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯನ್ನು ದೊರೆತವರು ಯಾರು? ಪುರಸ್ಕೃತರು ಯಾರು? ಮಾಸ್ತಿ ವೆಂಕಟರಾಯ ಅಯ್ಯಂಗಾರ್. ಈ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿಲ್ಲ? ರಾಂಗ್ ಆನ್ಸರ್.